ನಮ್ಮ ಇದ್ರಲ್ಲಿ ಒಂದ್ ನಿಮಿಷ ನಮ್ಮ ಹೈಕೋರ್ಟ್ ಮೊನ್ನೆ ಒಂದು ಆರ್ಡರ್ ಬಂತಪ್ಪ ಇದ್ರದ್ದು ಹೇಳಿ ಸರ್. ಹೇಳ್ತೀನಿ, ನೀವು ಕೇಳಿದ್ರಲ್ಲ ಎಕ್ಸಾಂಪಲ್ ಕೇಳಿದ್ರಲ್ಲ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ನಾಗಪ್ರಸನ್ನ ಅವರು ಈಗ ನಾನು ಇವ್ರದ್ದು ಯಾರ್ದೋ ದಿನೇಶ್ ಗುಂಡೂರಾವ್ ಅವ್ರ ವೈಫ್ ಡೆಫಮೇಶನ್ ಕೇಸ್ ಅಟೆಂಡ್ ಮಾಡಿದೆ. ಸರಿ, ಎತ್ತಾಳ್ ಅವ್ರು ಏನಂತ ಹೇಳಿದ್ರು, ದಿನೇಶ್ ಗುಂಡೂರಾವ್ ಮನೆಯಲ್ಲಿ ಅರ್ಧ ಪಾಕಿಸ್ತಾನ ಇದೆ ಅಂತ. ಅವರು ಅದನ್ನ ಚಾಲೆಂಜ್ ಮಾಡ್ಕೊಂಡು ಹೈಕೋರ್ಟಿಗೆ ಬಂದ್ರು. ಅವಾಗ ನಾಗಪ್ರಸನ್ನ ಅವ್ರು ಏನಂದ್ರು, ಜಸ್ಟಿಸ್ ಏನ್ರಿ ಈ ತರ ಮಾತಾಡ್ತಾರೆ ಅಂತ, ನಿಮ್ ಕ್ಲೈಂಟ್ಸ್ ಗೆ ಪದೇ 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 ಇದೇ ರೀತಿ ಮಾತಾಡೋದೇ ಅಭ್ಯಾಸನ ಅಂತ. ಸೊ ಆ ತರದ್ದು ಎಕ್ಸ್ಪ್ಲೇನ್ ಎಲ್ಲ ಕೊಡ್ತಾನೆ ಇರ್ತಾರಲ್ಲ. ಸೊ ಅದನ್ನ ಕೋರ್ಟ್ ಅಲ್ಲಿ ಆತರ ಅಬ್ಸರ್ವೇಷನ್ಸ್ ಬರೋದೆಲ್ಲ ಬರುತ್ತೆ ಸರ್. ಇವಾಗ ಆಯ್ತು, ನಿಮ್ ಉದಾಹರಣೆನೆ ಸರ್. ಯತ್ನಾಳ್ ಅವರು ಬಾಯಿಗೆ ಬಂದಾಗ ಮಾತನಾಡಿದ್ರು, ಅದನ್ನ ಯಾವ ಕೋರ್ಟ್ ಸರ್? ಹೈಕೋರ್ಟ್ ಯತ್ನಾಳ್ ಅವರು ಬಾಯಿಗೆ ಬಂದದನ್ನ ಮಾತನಾಡಿದ್ದಕ್ಕೇನೆ ಆ ಪದವನ್ನ ಜಡ್ಜ್ ಹೇಳಿದ್ದಾರೆ. ಇಲ್ಲಿ ಸುಪ್ರೀಂ ಕೋರ್ಟ್ ನ ಜಡ್ಜ್ ಈ ಪದವನ್ನು ಸರಿಯಾಗಿ ಬಂದಿಲ್ಲ, ಸರಿಯಾಗಿ ಬಂದಿಲ್ಲ ಅನ್ಬೇಕಿತ್ತು. ಪಾಲಿಟಿಕ್ಸ್ ಪಬ್ಲಿಸಿಟಿ ಎಕ್ಸ್ಪ್ರೆಷನ್ ಸಮಸ್ಯೆ ವಿಷಯ ಬಿಟ್ಟು ಖಂಡಿತ ಜಡ್ಜಿಗನ್ಸಿ ಬರ್ದಿದ್ದಾರೆ, ಏನೋ ಅನ್ಸಿರ್ಬೋದು. ಇದೆಲ್ಲ ನೋಡಿದಾಗ ಜಡ್ಜಿಗನ್ಸಿದೆ ಏನೋ ಅನ್ಸಿರ್ಬೋದು. ನಾವ್ ಹೇಳ್ತೀವಿ, ಹೌದು, ಜಡ್ಜಿಗೆ ಕೊಟ್ಟಿರೋ ಅಪ್ಲಿಕೇಶನ್ ಅಲ್ಲಿ ಅದೆಲ್ಲ ಸೆಂಟೆನ್ಸ್ ಅನ್ಸಿರ್ಬೋದು, ಪೊಲಿಟಿಕಲ್ಗಾಗಿ ಬಂದಿರ್ಬೋದಂತ, ದುಡ್ಡಿಗಾಗಿ ಬಂದಿರ್ಬೋದಂತ, ಅಥವಾ ಬೇರೆ ಯಾವ್ದೋ ರೀತಿಯಲ್ಲಿ ನೀವು ಬಂದಿದ್ದೀರಂತ ಅನ್ಸಿ ಬರ್ದಿದ್ದಾರೆ. ಒಪ್ಕೊಳ್ತೀವಿ, ನಾವು ಒಪ್ಕೊಳ್ಳಲ್ಲ ಅಂತ ಹೇಳಿಲ್ಲ, ಒಪ್ಕೊಳ್ತೀವಿ. ಅದೇ ರೀತಿ ನಾನು ಹೇಳದ್ ಕೇಳ್ರಿ, ವೀರೇಂದ್ರ ಹೆಗ್ಡೆ ಬಗ್ಗೆನೂ ಬರ್ದಿದ್ದಾರೆ ಜಡ್ಜು. ಏನ್ ಬರ್ದಿದ್ದಾರೆ? ನೀವು ಶುದ್ಧ ಹಸ್ತದಿಂದ ಕೋರ್ಟಿಗೆ ಬರ್ಲಿಲ್ಲ, ಕೋರ್ಟಿಗೆ ಮೋಸ ಮಾಡುವ ಉದ್ದೇಶದಿಂದ ಬಂದಿದ್ದೀರಿ ಅನ್ನೋದನ್ನು ಕೂಡ ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆನೂ ಕೂಡ ಹೈಕೋರ್ಟ್ ಬರ್ದಿದೆ. ಜಾಗದ ವಿಚಾರದಲ್ಲಿ, ದೇವಸ್ಥಾನಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ದಿನೇಶ್ ಸರ್ ಒಂದ್ ನಿಮಿಷ. ಕರೆಕ್ಟು. ಈಗ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಕೋರ್ಟ್ ನ ಅಬ್ಸರ್ವೇಷನ್ಗೆ ಸೂರ್ಯ ಮುಕುಂದ್ ಸರ್ ಮಾತನಾಡಿದ್ದಾರೆ, ಇವತ್ತು ಮಾತನಾಡಿದ್ದಾರೆ, ನೀವು ಮಾತಾಡಿ, ಯಾವುದೇ ಅಬ್ಜೆಕ್ಷನ್ ಇಲ್ಲ. ನಾವೇನ್ ವೀರೇಂದ್ರ ಹೆಗಡೆ ಅವ್ರ ಪರವಾಗಿ ಅಥವಾ ವಿರುದ್ಧವಾಗಿ ಮಾತನಾಡೋರಿಗೆ ಅವಕಾಶನೇ ಕೊಡಲ್ಲ ಅಂತ ಹೇಳಿ ಬೋರ್ಡ್ ಹಾಕೊಂಡಿಲ್ಲ. ನೀವು ಮಾತನಾಡ್ತೀರಾ, ಮಾತಾಡಿ, ಅಂದ್ರೆ ಪೂರ್ತಿ ಮಾತಾಡಿ. ಕೇಳಿಸ್ಕೊಳ್ಳಿ ಸರ್, 10 ಸೆಕೆಂಡ್ ತಾಳ್ಮೆ ಸರ್. ವೀರೇಂದ್ರ ಹೆಗಡೆ ಅವರು ಶುದ್ಧ ಹಸ್ತರು ಅಂತ ಹೇಳಿ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸಲ್ಲಿ ಹೇಳಿರೋದ, ಅಥವಾ ಈ 100 ಶವಗಳನ್ನ ಹೂತಿಟ್ಟ ಪ್ರಕರಣದಲ್ಲಿ ಹೇಳಿರೋದ, ಯಾವ ಪ್ರಕರಣದಲ್ಲಿ ಹೇಳಿರೋದು? ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಹೇಳಿರುವಂತದ್ದು. ಅವರು ಯಾವ ಕೇಸಿಗಲ್ಲ, ನೀವು ನೋಡಿ ಹೇಳಕ್ ದಿನೇಶ್ ಸರ್ ನೋಡಿ ಸರ್, ನೀವೊಬ್ಬರೇ ಮಾತಾಡಬೇಕು, ಕ್ಲಿಯರ್ ಆಗಿ ಪ್ರಶ್ನೆ ಕೇಳಿಸ್ಕೊಂಡು. ಹೌದು, ವೀರೇಂದ್ರ ಹೆಗಡೆ ಸರ್ ಕೇಳಿಸ್ಕೊಳ್ಳಿ ಸರ್. ವೀರೇಂದ್ರ ಹೆಗಡೆ ಅವರ ಬಗ್ಗೆ ನೀವು ಪ್ರಸ್ತಾಪ ಮಾಡ್ತಾ ಇರೋ ವಿಚಾರವನ್ನ ನಾನು ಅನ್ಎಡಿಟೆಡ್ ಲೈವ್ ಅಲ್ಲಿ ಬಿಡ್ತಾ ಇದ್ದೀನಿ, ನಿಮಗೂ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀನಿ. ಹಾಗೆ ನಿಮ್ಮಿಂದ ನಾನ್ ನಿರೀಕ್ಷೆ ಮಾಡ್ತಿರುವ ಉತ್ತರ ಈ ಪ್ರಕರಣ 100 ಬುರುಡೆಗಳನ್ನ ಹೂತಿಟ್ಟ ಪ್ರಕರಣಕ್ಕೂ, ಹಾಗೆ ಹೈಕೋರ್ಟ್ ವೀರೇಂದ್ರ ಹೆಗಡೆ ಅವರ ಶುದ್ಧ ಹಸ್ತದ ಬಗ್ಗೆ ಪ್ರಸ್ತಾಪ ಮಾಡಿದ ಅಬ್ಸರ್ವೇಷನ್ಗೂ ಸಂಬಂಧ ಇದೆಯಾ ಇಲ್ವಾ ಅದನ್ನು ಹೇಳಿ ಮುಂದುವರಿಸಿ. ಸಂಬಂಧ ಈ ಪ್ರಕರಣದಲ್ಲಿ ಹೇಳಿದ್ದಲ್ಲ, ನೀವು ಹೇಳಿದ್ರಲ್ಲ ಸುಪ್ರೀಂ ಕೋರ್ಟ್ ಹೀಗೆ ಯಾಕೆ ಹೇಳ್ತಂತ ಹೇಳಿದ್ರಲ್ಲ. ಕರೆಕ್ಟ್. ಹೀಗೆ ಯಾಕೆ ಹೇಳ್ತಂದ್ರೆ ಹಲವಾರು ಪ್ರಕರಣಗಳಲ್ಲೂ ಕೂಡ, ಬೇರೆ ಬೇರೆ ಪ್ರಕರಣಗಳಲ್ಲಿ ಕೂಡ ಅಲ್ಲಿ ಅಬ್ಸರ್ವೇಷನ್ ಮಾಡಿ ಸುಪ್ರೀಂ ಕೋರ್ಟ್ ಒಂದೊಂದು ತೀರ್ಮಾನಗಳನ್ನು ತಗೊಳ್ತದೆ, ಹೇಳ್ತದೆ. ಆ ಸಂದರ್ಭದಲ್ಲಿ ವೀರೇಂದ್ರ ಹೆಗ್ಡೆ ಬಗ್ಗೆನೂ ಕೂಡ ಈ ರೀತಿ ಹೇಳಿದೆ. ಅದು ಹೌದು, ಒಪ್ಪಿದ್ದೀವಿ, ಒಪ್ಪಿದ್ದೀವಿ. ಇನ್ನೊಂದು ಹೇಳೋದೇನೆಂದ್ರೆ,
ನೀವು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಎರಡನ್ನೂ ಹೇಳುವಂತದ್ದನ್ನು ನೀವು ಒಪ್ಕೊಳ್ಳುವ ನೀವು ಚಾನಲ್ ಅವರು ಅಥವಾ ಕೀರ್ತಿ ಅವರು ಸೌಜನ್ಯ ವಿಚಾರದಲ್ಲಿ ಅಕ್ವಿಟಲ್ ಕಮಿಟಿ ಮಾಡಿ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ. ಸಂತೋಷ್ ರಾವ್ಗೂ ಇದಕ್ಕೂ ಯಾವುದೇ ನೇರ ಸಂಬಂಧಗಳಿಲ್ಲ, ಯಾವುದೇ ಒಂದು ಅಬ್ಸಲ್ಯೂಟ್ಲಿ ನೋ ಎವಿಡೆನ್ಸ್ ಅಂತ ಎರಡೆರಡು ಬಾರಿ ಹೈಕೋರ್ಟ್ ಹೇಳಿದೆ, ಮತ್ತೆ ಲೋವರ್ ಸ್ಪೆಷಲ್ ಕೋರ್ಟ್ ಕೂಡ ಹೇಳಿದಾಗ್ಲೂ ಕೂಡ ನೀವು ಅದನ್ನು ಮೀರಿ ಚರ್ಚೆ ಮಾಡಿ ನೀವು ಹೇಳಿದಿರಿ ಅದನ್ನ ಯಾವುದನ್ನು ಕೂಡ ಇವತ್ತಿನವರೆಗೂ ಚರ್ಚೆ ಮಾಡ್ತಾ ಇಲ್ಲ. ಅಂದ್ರೆ ನಿಮ್ಗೆ ಅಲ್ಲ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹೇಳಿದ್ರೆ ಮಾತ್ರ ಒಪ್ಪೋದಾದ್ರೆ ಹೈಕೋರ್ಟ್ ಹೇಳಿರೋ ಆರ್ಡರ್ ನೀವು ಒಪ್ಬೇಕಲ್ಲ. ಗೊತ್ತು ಇವತ್ತೆಲ್ಲ ಭಾಗಿಯಾಗಿ ಸುಸ್ತಾಗಿದ್ದೀರಿ, ಆವೇಶಭರಿತರಾಗಿದ್ದೀರಿ. ಕೇಳಿಸ್ಕೊಳ್ಳಿ ಸರ್, ನೀವು ಸುಳ್ಳು ಹೇಳಂಗಿಲ್ಲ ಸರ್. ಅಕ್ವಿಟಲ್ ಕಮಿಟಿ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಡಿಸ್ಕಷನ್ ಆಗಿಲ್ಲ ಅನ್ನೋ ನಿಮ್ಮ ಮಾತು ಸುಳ್ಳು. ಇದೇ ಚಾನೆಲ್ ನಲ್ಲಿ ಇದೇ ವೇದಿಕೆಯಲ್ಲಿ ಮಹಾಭಾರತ ಕಾರ್ಯಕ್ರಮದಲ್ಲೇನೆ ಸನ್ಮಾನ್ಯ ಪ್ರದೀಪ್ ಅವರು ವಕೀಲರಾಗಿ ಅಮೃತೇಶ್ ಅವರು ಭಾಗಿಯಾಗಿದ್ದಾಗ ಅಕ್ವಿಟಲ್ ಕಮಿಟಿ ಬಗ್ಗೆ ನಾವು ಡಿಬೇಟ್ ಮಾಡಿದೀವಿ. ಅಕ್ವಿಟಲ್ ಕಮಿಟಿ ಏನ್ ರಿಪೋರ್ಟ್ ಕೊಟ್ಟಿದೆ ಅನ್ನೋದ್ರ ಬಗ್ಗೆನೂ ನಾವು ಡಿಬೇಟ್ ಮಾಡಿದೀವಿ. ಅಕ್ವಿಟಲ್ ಕಮಿಟಿ ರಿಪೋರ್ಟ್ ಕೊಟ್ಟ ನಂತರದಲ್ಲಿ ಏನ್ ಮಾಡಬೇಕಾಗಿತ್ತು, ಅದು ಯಾಕೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಡಿಬೇಟ್ ಮಾಡಿದೀವಿ. ಕೈ ಮುಗಿದು ಕೇಳ್ಕೊಳ್ತೀನಿ, ದಯಮಾಡಿ ನಮ್ಮ ವೀಕ್ಷಕರಿಗೆ ಅರ್ಧಂಬರ್ಧ ನೀವು ಕಮಿಟಿ ಅಂದ್ರೆ ನಾನು ಚರ್ಚೆ ಮಾಡಿದೀನಿ ಅಂತ ಹೇಳಿದೀನಿ. ಕಮಿಟಿಯಲ್ಲಿ ಏನು ಇನ್ನೂ ಕ್ರಮ ಆಗಿಲ್ಲ, ರಶ್ಮಿ ಮೇಲೆ ಯಾಕೆ ಕ್ರಮ ಆಗಿಲ್ಲ, ಯಾಕೆ ಕ್ರಮ ಆಗಿಲ್ಲ, ಮಾತಾಡಿದ್ದೀರಿ. ಇವತ್ತು ಕೂಡ ರುದ್ರಮುನಿ ಅವರು ಬಂದಿದ್ರು, ಅಲ್ಲ ಇವತ್ತು ರುದ್ರಮುನಿ ಅವರು ಬಂದಿದ್ರು, ಅವ್ರಿಗೂ ಪ್ರಶ್ನೆ ಕೇಳಿದೀನಿ. ಶನಿವಾರ ಬರುತ್ತೆ, ಕೇಳಿಸ್ಕೊಳ್ಳಿ. ಇದೇ ವೇದಿಕೆಯಲ್ಲಿ ಉತ್ತರ ಕೇಳಿಸ್ಕೋಬೇಕು ಸರ್. ರಶ್ಮಿ ಅವರ ಮೇಲೆ ಆದ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ, ಅದಕ್ಕೆ ಅವ್ರು ಗೈರಾಗಿದ್ರ ಬಗ್ಗೆ ಕೂಡ ನಾವು ಮಾತನಾಡಿದೀವಿ. ಡಾಕ್ಟರ್ ಅದಮ್ ಅವ್ರ ಮೇಲೆ ಆದ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ, ಅದಕ್ಕೆ ಅವ್ರು ಕೊಟ್ಟ ಉತ್ತರ, ಅದನ್ನು ಮಾತಾಡಿದೀವಿ. ಯಾವ್ದು ಬಿಟ್ಟಿದೀವಿ ಸರ್? ಸುಮ್ನೆ ಗಾಳಿ ಗುಂಡು ಹೊಡೆದಂಗೆ ನೀವು ಅರ್ಧ ಯಾಕೆ ಸುಮ್ನೆ ಹೇಳ್ತೀರಿ ಸರ್? ರಿಪಬ್ಲಿಕ್ ಕನ್ನಡದಲ್ಲಿ ಇಂಥದ್ದೊಂದು ವಿಚಾರ ಚರ್ಚೆ ಆಗಿಲ್ಲ ಅಂತ ನೀವು ಹೇಳಿ ಸರ್. ನಿಮ್ಮ ಮುಂದೆನೆ ಅದನ್ನ ನಾವು ಮಾಡಿದ್ದೀವಿ ಅಂತ ನಾನು ಪ್ರೂವ್ ಮಾಡಿ ತೋರಿಸೋಷ್ಟು ಕಾನ್ಫಿಡೆನ್ಸ್ ನನಗಿದೆ. ಈಗ ವಾಪಸ್ ಬನ್ನಿ ಸುಪ್ರೀಂ ಕೋರ್ಟ್ ನ ಆರ್ಡರ್. ದಿನೇಶ್ ಸರ್, ನಿಮ್ಮ ಹೋರಾಟದ ಬಗ್ಗೆ ಅಪಾರವಾದ ಗೌರವ ನಮಗಿದೆ. ಸೌಜನ್ಯ ನ್ಯಾಯ ಸಿಗಲೇಬೇಕು ಸರ್. ಬಟ್ ಇಂಥದ್ದೊಂದು ಮಾರ್ಗ ಬೇಕಿತ್ತ ಅಂತ ಹೇಳಿ ಜನ ಮಾತನಾಡ್ಕೊಳ್ಳೋಂಗ್ ಆಗೋಗ್ಬಿಡ್ತು. ಪಾಪ ಹುಡುಗಿ ಸೌಜನ್ಯ ನ್ಯಾಯ ಕೊಡಿಸಿ ಅಂತ ಹೋಗೋದ್ ಬಿಟ್ಬಿಟ್ಟು ಕೈಯಲ್ಲಿ ಬುರುಡೆ ಇಟ್ಕೊಂಡು ಜೋಕ್ ಮಾಡ್ಬಿಟ್ರಲ್ಲ, ಹಿಂಗ್ ಮಾತಾಡ್ತಾರೆ ಜನ. ಖಂಡಿತ ಮಾತಾಡ್ತಾರೆ ಜನ, ಎರಡರ ಬಗ್ಗೆನೂ ಮಾತಾಡ್ತಾರೆ. ಕೆಲವೊಂದ್ ಜನ ಬುರುಡೆ ಸುಳ್ಳು ಅನ್ನೋ ಒಂದು ವಿಚಾರದಲ್ಲೂ ಮಾತಾಡ್ತಾರೆ. ಕೆಲವೊಂದ್ ಜನ ಅಲ್ಲಿ ಆಗಿರೋ ಅನ್ಯಾಯದ ಬಗ್ಗೆನೂ ಮಾತಾಡ್ತಾರೆ. ಸುಳ್ಳು ಜನನ ಏನ್ ಚಿಹ್ನೆಯನ್ನ ದಿಕ್ಕು ತಪ್ಪಿಸಿದ್ದಾರೆ ಅಂತ ಮಾತಾಡ್ತಾರೆ. ಎರಡನ್ನೂ ಮಾತಾಡ್ತಾರೆ. ನಾನು ಹೇಳುದು ಎರಡನ್ನೂ ಮಾತಾಡೋದನ್ನು ನಾವು ಗಮನದಲ್ಲಿ ಇಟ್ಟಿದ್ದೇವೆ. ನಮ್ಮ ಬಗ್ಗೆನೂ ಹೋರಾಟಗಾರರ ಬಗ್ಗೆನೂ ಕೆಲವೊಂದು ತಪ್ಪು ಅಭಿಪ್ರಾಯ ಹೇಳಿದ್ದಾರೆ. ನಮ್ಮ ಇದರಲ್ಲಿ ಒಂದ್ ನಿಮಿಷ, ನಮ್ಮ ಹೈಕೋರ್ಟ್ ಮೊನ್ನೆ ಒಂದು ಆರ್ಡರ್ ಬಂತಪ್ಪ, ಇದ್ರದ್ದು ಹೇಳಿ ಸರ್. ಹೇಳ್ತೀನಿ, ನೀವು ಕೇಳಿದ್ರಲ್ಲ, ಎಕ್ಸಾಂಪಲ್ ಕೇಳಿದ್ರಲ್ಲ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ನಾಗಪ್ರಸನ್ನ ಅವರು ಈಗ ನಾನು ಇವ್ರದ್ದು ಯಾರ್ದೋ ದಿನೇಶ್ ಗುಂಡೂರಾವ್ ಅವ್ರ ವೈಫ್ದು ಡೆಫಾಮೇಶನ್ ಕೇಸ್ ಅಟೆಂಡ್ ಮಾಡಿದೆ. ಸರಿ, ಎತ್ತಾಳ್ ಅವ್ರು ಏನಂತ ಹೇಳಿದ್ರು, ದಿನೇಶ್ ಗುಂಡೂರಾವ್ ಮನೆಯಲ್ಲಿ ಅರ್ಧ ಪಾಕಿಸ್ತಾನ ಇದೆ ಅಂತ. ಅವರು ಅದನ್ನ ಚಾಲೆಂಜ್ ಮಾಡ್ಕೊಂಡು ಹೈಕೋರ್ಟಿಗೆ ಬಂದ್ರು. ಅವಾಗ ನಾಗಪ್ರಸನ್ನ ಅವ್ರು ಏನಂದ್ರು, ಜಸ್ಟಿಸ್ ಏನ್ರಿ ಈ ತರ ಮಾತಾಡ್ತಾರೆ ಅಂತ, ನಿಮ್ ಕ್ಲೈಂಟ್ಸ್ಗೆ ಪದೇ ಇದೇ ರೀತಿ ಮಾತಾಡೋದೇ ಅಭ್ಯಾಸನ ಅಂತ. ಸೊ ಆ ತರದ್ದು ಎಕ್ಸ್ಪ್ಲೇನ್ ಕೊಡ್ತಾನೆ ಇರ್ತಾರಲ್ಲ. ಸೊ ಅದನ್ನ ಕೋರ್ಟ್ ಅಲ್ಲಿ ಆತರ ಅಬ್ಸರ್ವೇಷನ್ಸ್ ಬರೋದೆಲ್ಲ ಯಾಕೆ ಬರುತ್ತೆ ಸರ್? ಇವಾಗ ಆಯ್ತು, ನಿಮ್ ಉದಾಹರಣೆನೆ ಸರ್. ಯತ್ನಾಳ್ ಅವರು ಬಾಯಿಗೆ ಬಂದಾಗ ಮಾತನಾಡಿದ್ರು, ಅದನ್ನ ಯಾವ ಕೋರ್ಟ್ ಸರ್? ಹೈಕೋರ್ಟ್ ಯತ್ನಾಳ್ ಅವರು ಬಾಯಿಗೆ ಬಂದದನ್ನ ಮಾತನಾಡಿದ್ದಕ್ಕೇನೆ ಆ ಪದವನ್ನ ಜಡ್ಜ್ ಹೇಳಿದ್ದಾರೆ. ಇಲ್ಲಿ ಸುಪ್ರೀಂ ಕೋರ್ಟ್ ನ ಜಡ್ಜ್ ಈ ಪದವನ್ನು ನೀವು ಸರಿಯಾಗಿ ಬಂದಿಲ್ಲ, ಅಪ್ಲಿಕೇಶನ್ ಸರಿಯಾಗಿ ಬಂದಿಲ್ಲ ಅನ್ಬೇಕಿತ್ತು. ಪಾಲಿಟಿಕ್ಸ್ ಪಬ್ಲಿಸಿಟಿ ಎಕ್ಸ್ಪ್ರೆಷನ್ ಸಮಸ್ಯೆ ವಿಷಯ ಬಿಟ್ಟು ಖಂಡಿತ ಜಡ್ಜಿಗನ್ಸಿ ಬರ್ದಿದ್ದಾರೆ, ಏನೋ ಅನ್ಸಿರ್ಬೋದು. ಇದೆಲ್ಲ ನೋಡಿದಾಗ ಜಡ್ಜಿಗನ್ಸಿದೆ. ನಾವ್ ಹೇಳ್ತೀವಿ, ಹೌದು
ಜಡ್ಜಿಗೆ ಕೊಟ್ಟಿರೋ ಅಪ್ಲಿಕೇಶನ್ ಅಲ್ಲಿ ಅದೆಲ್ಲ ಸೆಂಟೆನ್ಸ್ ಅನ್ಸಿರ್ಬಹುದು, ಪೊಲಿಟಿಕಲ್ಗಾಗಿ ಬಂದಿರಬಹುದಂತ, ದುಡ್ಡಿಗಾಗಿ ಬಂದಿರಬಹುದಂತ, ಅಥವಾ ಬೇರೆ ಯಾವ್ದೋ ರೀತಿಯಲ್ಲಿ ನೀವು ಬಂದಿದ್ದೀರಂತ ಅನ್ಸಿ ಬರ್ದಿದ್ದಾರೆ. ಒಪ್ಕೊಳ್ತೀವಿ, ನಾವು ಒಪ್ಕೊಳ್ಳಲ್ಲ ಅಂತ ಹೇಳಿಲ್ಲ, ಒಪ್ಕೊಳ್ತೀವಿ. ಅದೇ ರೀತಿ ನಾನು ಹೇಳದ್ ಕೇಳ್ರಿ, ವೀರೇಂದ್ರ ಹೆಗ್ಡೆ ಬಗ್ಗೆನೂ ಬರ್ದಿದ್ದಾರೆ ಜಡ್ಜು. ಏನ್ ಬರ್ದಿದ್ದಾರೆ? ನೀವು ಶುದ್ಧ ಹಸ್ತದಿಂದ ಕೋರ್ಟಿಗೆ ಬರಲಿಲ್ಲ, ಕೋರ್ಟಿಗೆ ಮೋಸ ಮಾಡುವ ಉದ್ದೇಶದಿಂದ ಬಂದಿದ್ದೀರಿ ಅನ್ನೋದನ್ನು ಕೂಡ ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆನೂ ಕೂಡ ಹೈಕೋರ್ಟ್ ಬರ್ದಿದೆ. ಜಾಗದ ವಿಚಾರದಲ್ಲಿ, ದೇವಸ್ಥಾನಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ದಿನೇಶ್ ಸರ್ ಒಂದ್ ನಿಮಿಷ. ಕರೆಕ್ಟು. ಈಗ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಕೋರ್ಟ್ನ ಅಬ್ಸರ್ವೇಷನ್ಗೆ ಸೂರ್ಯ ಮುಕುಂದ್ ಸರ್ ಮಾತನಾಡಿದ್ದಾರೆ, ಇವತ್ತು ಮಾತನಾಡಿದ್ದಾರೆ, ನೀವು ಮಾತಾಡಿ, ಯಾವುದೇ ಅಬ್ಜೆಕ್ಷನ್ ಇಲ್ಲ. ನಾವೇನ್ ವೀರೇಂದ್ರ ಹೆಗಡೆ ಅವ್ರ ಪರವಾಗಿ ಅಥವಾ ವಿರುದ್ಧವಾಗಿ ಮಾತನಾಡೋರಿಗೆ ಅವಕಾಶನೇ ಕೊಡಲ್ಲ ಅಂತ ಹೇಳಿ ಬೋರ್ಡ್ ಹಾಕೊಂಡಿಲ್ಲ. ನೀವು ಮಾತನಾಡ್ತೀರಾ, ಮಾತಾಡಿ, ಆದ್ರೆ ಪೂರ್ತಿ ಮಾತಾಡಿ. ಕೇಳಿಸ್ಕೊಳ್ಳಿ ಸರ್, 10 ಸೆಕೆಂಡ್ ತಾಳ್ಮೆ ಸರ್. ವೀರೇಂದ್ರ ಹೆಗಡೆ ಅವರು ಶುದ್ಧ ಹಸ್ತರು ಅಂತ ಹೇಳಿ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸಲ್ಲಿ ಹೇಳಿರೋದ, ಅಥವಾ ಈ 100 ಶವಗಳನ್ನ ಹೂತಿಟ್ಟ ಪ್ರಕರಣದಲ್ಲಿ ಹೇಳಿರೋದ, ಯಾವ ಪ್ರಕರಣದಲ್ಲಿ ಹೇಳಿರೋದು? ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಹೇಳಿರುವಂತದ್ದು. ಅವರು ಯಾವ ಕೇಸಿಗಲ್ಲ, ನೀವು ನೋಡಿ ದಿನೇಶ್ ಸರ್ ನೋಡಿ ಸರ್, ನೀವು ಒಬ್ಬರೇ ಮಾತಾಡಬೇಕು, ಕ್ಲಿಯರ್ ಆಗಿ ಪ್ರಶ್ನೆ ಕೇಳಿಸ್ಕೊಂಡು. ಈ ಹಿಂದೆ ಹೌದು, ವೀರೇಂದ್ರ ಹೆಗಡೆ ಈ ಹಿಂದೆ ಸರ್ ಕೇಳಿಸ್ಕೊಳ್ಳಿ ಸರ್. ಹೇಳಿ. ವೀರೇಂದ್ರ ಹೆಗಡೆ ಅವರ ಬಗ್ಗೆ ನೀವು ಪ್ರಸ್ತಾಪ ಮಾಡ್ತಾ ಇರೋ ವಿಚಾರವನ್ನ ನಾನು ಅನ್ಎಡಿಟೆಡ್ ಲೈವ್ ಅಲ್ಲಿ ಬಿಡ್ತಾ ಇದ್ದೀನಿ. ನಿಮಗೂ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀನಿ. ಹಾಗೆ ನಿಮ್ಮಿಂದ ನಾನ್ ನಿರೀಕ್ಷೆ ಮಾಡ್ತಿರುವ ಉತ್ತರ, ಈ ಪ್ರಕರಣ 100 ಬುರುಡೆಗಳನ್ನ ಹೂತಿಟ್ಟ ಪ್ರಕರಣಕ್ಕೂ ಹಾಗೆ ಹೈಕೋರ್ಟ್ ವೀರೇಂದ್ರ ಹೆಗಡೆ ಅವರ ಶುದ್ಧ ಹಸ್ತದ ಬಗ್ಗೆ ಪ್ರಸ್ತಾಪ ಮಾಡಿದ ಅಬ್ಸರ್ವೇಷನ್ಗೂ ಸಂಬಂಧ ಇದೆಯಾ ಇಲ್ವಾ ಅದನ್ನು ಹೇಳಿ ಮುಂದುವರಿಸಿ. ಸಂಬಂಧ ಈ ಪ್ರಕರಣದಲ್ಲಿ ಹೇಳಿದ್ದಲ್ಲ. ನೀವು ಹೇಳಿದ್ರಲ್ಲ ಸುಪ್ರೀಂ ಕೋರ್ಟ್ ಹೀಗೆ ಯಾಕೆ ಹೇಳ್ತಂತ ಹೇಳಿದ್ರಲ್ಲ, ಹೀಗೆ ಯಾಕೆ ಹೇಳ್ತಂದ್ರೆ ಹಲವಾರು ಪ್ರಕರಣಗಳಲ್ಲೂ ಕೂಡ, ಬೇರೆ ಬೇರೆ ಪ್ರಕರಣಗಳಲ್ಲಿ ಕೂಡ ಅಲ್ಲಿ ಅಬ್ಸರ್ವೇಷನ್ ಮಾಡಿ ಸುಪ್ರೀಂ ಕೋರ್ಟ್ ಒಂದೊಂದು ತೀರ್ಮಾನಗಳನ್ನು ತಗೊಳ್ತದೆ, ಹೇಳ್ತದೆ. ಆ ಸಂದರ್ಭದಲ್ಲಿ ವೀರೇಂದ್ರ ಹೆಗ್ಡೆ ಬಗ್ಗೆನೂ ಕೂಡ ಈ ರೀತಿ ಹೇಳಿದೆ. ಅದು ಹೌದು, ಒಪ್ಪಿದ್ದೀವಿ. ಇನ್ನೊಂದು ಹೇಳೋದೇನೆಂದ್ರೆ, ನೀವು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಎರಡನ್ನೂ ಹೇಳುವಂತದ್ದನ್ನು ನೀವು ಒಪ್ಕೊಳ್ಳುವ, ನೀವು ಚಾನಲ್ ಅವರು ಅಥವಾ ಕೀರ್ತಿ ಅವರು ಸೌಜನ್ಯ ವಿಚಾರದಲ್ಲಿ ಅಕ್ವಿಟಲ್ ಕಮಿಟಿ ಮಾಡಿ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಂತೋಷ್ ಹಾಗೂ ಇದಕ್ಕೂ ಯಾವುದೇ ನೇರ ಸಂಬಂಧಗಳಿಲ್ಲ, ಯಾವುದೇ ಒಂದು ಅಬ್ಸಲ್ಯೂಟ್ಲಿ ನೋ ಎವಿಡೆನ್ಸ್ ಅಂತ 2 ಬಾರಿ ಹೈಕೋರ್ಟ್ ಹೇಳಿದೆ, ಮತ್ತೆ ಲೋವರ್ ಸ್ಪೆಷಲ್ ಕೋರ್ಟ್ ಕೂಡ ಹೇಳಿದಾಗ್ಲೂ ಕೂಡ ನೀವು ಅದನ್ನು ಮೀರಿ ಚರ್ಚೆ ಮಾಡಿ ನೀವು ಹೇಳಿದಿರಿ. ಅದನ್ನ ಯಾವುದನ್ನು ಕೂಡ ಇವತ್ತಿನವರೆಗೂ ಚರ್ಚೆ ಮಾಡ್ತಾ ಇಲ್ಲ. ಅಂದ್ರೆ ನಿಮ್ಗೆ ಅಲ್ಲ, ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಮಾತು ಒಪ್ಪೋದಾದ್ರೆ ಹೈಕೋರ್ಟ್ ಹೇಳಿರೋ ಆರ್ಡರ್ ನೀವು ಒಪ್ಪಬೇಕಲ್ಲ. ಗೊತ್ತು, ಇವತ್ತೆಲ್ಲ ಭಾಗಿಯಾಗಿ ಸುಸ್ತಾಗಿದ್ದೀರಿ, ಆವೇಶ ಭರಿತರಾಗಿದ್ದೀರಿ. ಸರ್, ನೀವು ಸುಳ್ಳು ಹೇಳಂಗಿಲ್ಲ ಸರ್. ಕಮಿಟಿ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಡಿಸ್ಕಷನ್ ಆಗಿಲ್ಲ ಅನ್ನೋ ನಿಮ್ಮ ಮಾತು ಸುಳ್ಳು. ಇದೇ ಚಾನೆಲ್ ನಲ್ಲಿ, ಇದೇ ವೇದಿಕೆಯಲ್ಲಿ ಮಹಾಭಾರತ ಕಾರ್ಯಕ್ರಮದಲ್ಲೇನೆ ಸನ್ಮಾನ್ಯ ಪ್ರದೀಪ್ ಅವರು ವಕೀಲರಾಗಿ, ಅಮೃತೇಶ್ ಅವರು ಭಾಗಿಯಾಗಿದ್ದಾಗ ಅಕ್ವಿಟಲ್ ಕಮಿಟಿ ಬಗ್ಗೆ ನಾವು ಡಿಬೇಟ್ ಮಾಡಿದೀವಿ. ಅಕ್ವಿಟಲ್ ಕಮಿಟಿ ಏನ್ ರಿಪೋರ್ಟ್ ಕೊಟ್ಟಿದೆ ಅನ್ನೋದ್ರ ಬಗ್ಗೆನೂ ನಾವು ಡಿಬೇಟ್ ಮಾಡಿದೀವಿ. ಅಕ್ವಿಟಲ್ ಕಮಿಟಿ ರಿಪೋರ್ಟ್ ಕೊಟ್ಟ ನಂತರದಲ್ಲಿ ಏನ್ ಮಾಡಬೇಕಾಗಿತ್ತು, ಅದ್ ಯಾಕೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಡಿಬೇಟ್ ಮಾಡಿದೀವಿ. ಕೈ ಮುಗಿದು ಕೇಳ್ಕೊಳ್ತೀನಿ, ದಯಮಾಡಿ ನಮ್ಮ ವೀಕ್ಷಕರಿಗೆ ಅರ್ಧಂಬರ್ಧ ನೀವು ಕಮಿಟಿ ಅಂದ್ರೆ ನಾನು ಚರ್ಚೆ ಮಾಡಿದ್ದೀನಿ. ಕಮಿಟಿಯಲ್ಲಿ ಏನು ಇನ್ನೂ ಕ್ರಮ ಆಗಿಲ್ಲ, ರಶ್ಮಿ ಮೇಲೆ ಯಾಕೆ ಕ್ರಮ ಆಗಿಲ್ಲ, ಯಾಕೆ ಕ್ರಮ ಆಗಿಲ್ಲ, ಮಾತಾಡಿದ್ದೀರಿ. ಇವತ್ತು ಕೂಡ ರುದ್ರಮುನಿ ಅವರು ಬಂದಿದ್ರು, ಅಲ್ಲ ಇವತ್ತು ರುದ್ರಮುನಿ ಅವರು ಬಂದಿದ್ರು, ಅವ್ರಿಗೂ ಪ್ರಶ್ನೆ ಕೇಳಿದೀನಿ, ಶನಿವಾರ ಬರುತ್ತೆ ಕೇಳಿಸ್ಕೊಳ್ಳಿ. ಇದೇ ವೇದಿಕೆಯಲ್ಲಿ ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ಕೇಳಿಸ್ಕೋಬೇಕು ಸರ್.
ರಶ್ಮಿ ಅವರ ಮೇಲೆ ಆದ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ, ಅದಕ್ಕೆ ಅವ್ರು ಗೈರಾಗಿದ್ರ ಬಗ್ಗೆ ಕೂಡ ನಾವು ಮಾತನಾಡಿದೀವಿ. ಡಾಕ್ಟರ್ ಅದಮ್ ಅವ್ರ ಮೇಲೆ ಆದ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ, ಅದಕ್ಕೆ ಅವ್ರು ಕೊಟ್ಟ ಉತ್ತರ ಅದನ್ನು ಮಾತನಾಡಿದೀವಿ. ಯಾವ್ದು ಬಿಟ್ಟಿದೀವಿ ಸರ್? ಸುಮ್ನೆ ಗಾಳಿ ಗುಂಡು ಹೊಡೆದಂಗೆ ನೀವು ಅರ್ಧ 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 ಯಾಕೆ ಸುಮ್ನೆ ಹೇಳ್ತೀರಿ ಸರ್? ರಿಪಬ್ಲಿಕ್ ಕನ್ನಡದಲ್ಲಿ ಇಂಥದ್ದೊಂದು ವಿಚಾರ ಚರ್ಚೆ ಆಗಿಲ್ಲ ಅಂತ ನೀವು ಹೇಳಿ ಸರ್. ನಿಮ್ಮ ಮುಂದೆನೆ ಅದನ್ನ ನಾವು ಮಾಡಿದೀವಿ ಅಂತ ನಾನು ಪ್ರೂವ್ ಮಾಡಿ ತೋರಿಸೋಷ್ಟು ಕಾನ್ಫಿಡೆನ್ಸ್ ನನಗಿದೆ. ಈಗ ವಾಪಸ್ ಬನ್ನಿ ಸುಪ್ರೀಂ ಕೋರ್ಟ್ ನ ಆರ್ಡರ್. ದಿನೇಶ್ ಸರ್, ನಿಮ್ಮ ಹೋರಾಟದ ಬಗ್ಗೆ ಅಪಾರವಾದ ಗೌರವ ನಮಗಿದೆ. ಸೌಜನ್ಯ ನ್ಯಾಯ ಸಿಗಲೇಬೇಕು ಸರ್. ಬಟ್ ಇಂಥದ್ದೊಂದು ಮಾರ್ಗ ಬೇಕಿತ್ತ ಅಂತ ಹೇಳಿ ಜನ ಮಾತನಾಡ್ಕೊಳ್ಳೋಂಗ್ ಆಗೋಗ್ಬಿಡ್ತು. ಪಾಪ ಹುಡುಗಿ ಸೌಜನ್ಯ ನ್ಯಾಯ ಕೊಡಿಸಿ ಅಂತ ಹೋಗೋದ್ ಬಿಟ್ಬಿಟ್ಟು ಕೈಯಲ್ಲಿ ಬೋರ್ಡೆ ಇಟ್ಕೊಂಡು ಜೋಕ್ ಮಾಡ್ಬಿಟ್ರಲ್ಲ. ಹಿಂಗ್ ಮಾತಾಡ್ತಾರೆ ಜನ. ಖಂಡಿತ ಮಾತಾಡ್ತಾರೆ. ಜನ ಎರಡರ ಬಗ್ಗೆನೂ ಮಾತಾಡ್ತಾರೆ. ಕೆಲವೊಂದ್ ಜನ ಬುರ್ಡೆ ಸುಳ್ಳು ಏನೋ ಅನ್ನೊಂದು ವಿಚಾರದಲ್ಲೂ ಮಾತಾಡ್ತಾರೆ. ಕೆಲವೊಂದ್ ಜನ ಅಲ್ಲಿ ಆಗಿರೋ ಅನ್ಯಾಯದ ಬಗ್ಗೆನೂ ಮಾತಾಡ್ತಾರೆ. ಜನನ ಏನ್ ಚಿಹ್ನೆಯನ್ನ ದಿಕ್ಕು ತಪ್ಪಿಸಿದ್ದಾರೆ ಅಂತ ಮಾತಾಡ್ತಾರೆ. ಎರಡನ್ನೂ ಮಾತಾಡ್ತಾರೆ. ನಾ ಹೇಳುದು ಎರಡನ್ನೂ ಮಾತಾಡೋದನ್ನು ನಾವು ಗಮನದಲ್ಲಿ ಇಟ್ಟಿದ್ದೇವೆ. ನಮ್ಮ ಬಗ್ಗೆನೂ ಹೋರಾಟಗಾರರ ಬಗ್ಗೆನೂ ಕೆಲವೊಂದು ತಪ್ಪು ಅಭಿಪ್ರಾಯ ಹೇಳಿದ್ದಾರೆ.